ವಿದ್ಯೆ ಇದ್ದರೆ ಸಾಲದು, ವಿನಯ ಇರಬೇಕು. ವಿನಯವಿದ್ದರೆ ಸಾಲದು, ವಿದ್ಯೆ ಇರಬೇಕು. ವಿದ್ಯೆ ವಿನಯ ಇವೆರಡೂ ಜೊತೆಯಲ್ಲಿ ಇರಬೇಕು. ಇವೆರಡೂ ಇದ್ದಾಗ ಮಾತ್ರ ಸೊಗಸು, ಇವೆರಡೂ ಇದ್ದಾಗ ಮಾತ್ರ ಶೋಭೆ. ಆದರೆ ವಿನಯ ಇರುವಲ್ಲೆಲ್ಲ ವಿದ್ಯೆ ಇದೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ವಿದ್ಯೆ ಇದ್ದಲ್ಲಿ ವಿನಯ ಇರೋದು ಕಡಿಮೆಯೇ ಅಂತ ಹೇಳಬೇಕು. ಅಲ್ಲಿ ಅಹಂಕಾರ ಕೆಲಸ ಮಾಡ್ತಾ ಇರುತ್ತೆ. ವಿದ್ಯಾ ವಿನಯೋಪೇತ ಹರತಿನ ಚೇತಾಂಸಿ ಕಸ್ಯ ಮನುಜಸ್ಯ ಮಣಿ ಕಾಂಚನ ಸಂಯೋಗೋ ಜನಯತಿ ಲೋಕಸ್ಯ ಲೋಚನಾನಂದಂ. ವಿದ್ಯೆ ಮತ್ತು ವಿನಯ ಎರಡೂ ಒಂದು ಕಡೆ ಸೇರಿದೆ ಅಂತ ಅಂದರೆ ಅದು ಮನುಷ್ಯರನ್ನು ಆಕರ್ಷಿಸತ್ತಂತೆ, ಸೆಳೆಯತ್ತಂತೆ. ವಿದ್ಯಾ ವಿನಯಗಳು ಯಾರಲ್ಲಿವೆಯೋ ಆತನೆಡೆಗೆ ಜನ ಸೆಳೆತಕ್ಕೆ ಒಳಗಾಗುತ್ತಾರೆ. ಯಾಕೆ ಅಂತ ಕೇಳಿದರೆ ಅದು ಮಣಿಕಾಂಚನ ಸಂಯೋಗ ಅಂತೆ. ಅಂದರೆ ಒಂದು ರತ್ನ ಮತ್ತು ಒಂದು ಬಂಗಾರ ಒಟ್ಟಿಗೆ ಸೇರಿದರೆ ಅದಕ್ಕೊಂದು ಸೊಗಸಿದೆಯಲ್ಲ. ಬಂಗಾರಕ್ಕೂ ಸೊಗಸಿದೆ ಅಥವಾ ಮುತ್ತು ರತ್ನಗಳಿಗೂ ಸೊಗಸಿದೆ. ಆದರೆ ಬಂಗಾರದಲ್ಲಿ ನೇಯ್ದ ಮುತ್ತು ರತ್ನಕ್ಕೆ ಸೊಗಸು ಹೆಚ್ಚು. ಹಾಗಾಗಿ ವಿದ್ಯೆ ಇರುವಲ್ಲಿ ವಿನಯ ಇರಲಿ, ವಿನಯ ಇರುವಲ್ಲಿ ವಿದ್ಯೆ ಇರಲಿ. ಶುಭಂ ಭೂಯಾತ್.